ಹಾಗಾಗಿ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇರುವಂಥದ್ದು. ಮಂತ್ರಿಗಿರಿಯ ಮೇಲೆ ಕಣ್ಣಿಟ್ಟಂತಹ ಶಾಸಕರಿಗೆ ಸಿಹಿ ಸುದ್ದಿ. ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಧ್ಯಾಹ್ನ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ಅಂತ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನನ್ನ ಪ್ರಕಾರ ಇನ್ನು 3 ದಿನದಲ್ಲಿ ಫೈನಲ್ ಆಗಬಹುದು. ಹೊಸಬರಿಗೂ ಮತ್ತು ಹಿರಿಯರಿಗೂ ಅವಕಾಶವನ್ನ ಕೊಡುತ್ತೆ. ಇಲ್ಲಿ ಹೊಸಬರಿಗೂ ಸಿಗುತ್ತೆ, ಹಿರಿಯರಿಗೂ ಸಿಗುತ್ತೆ. ಮತ್ತೆ ಮಂತ್ರಿ ಆಗುವಂತಹ ಭರವಸೆಯನ್ನ ಸಂತೋಷ್ ಲಾಡ್ ಹೊರ ಹಾಕಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ಇಲ್ಲಿ ತೀರ್ಮಾನವನ್ನ ಮಾಡುತ್ತೆ. ಮಧ್ಯಾಹ್ನದ ಹೊತ್ತಿಗೆ ದೆಹಲಿಗೆ ಸಿದ್ದರಾಮಯ್ಯನವರು ಹೋಗ್ತಾರೆ ಅಂತ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನನ್ನ ಪ್ರಕಾರ ಇನ್ನು 3 ದಿನದಲ್ಲಿ ಒಂದು ಫೈನಲ್ ಆಗುತ್ತೆ. ಈ ಒಂದು ಕ್ಯಾಬಿನೆಟ್ ವಿಚಾರ ಫೈನಲ್ ಆಗಬಹುದು. ಹೊಸಬರಿಗೂ ಮತ್ತು ಹಿರಿಯರಿಗೂ ಕೂಡ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಮತ್ತೆ ಮಂತ್ರಿಯಾಗುವ ಭರವಸೆಯನ್ನ ಇಲ್ಲಿ ಸಂತೋಷ್ ಲಾಡ್ ಹೊರ ಹಾಕಿದ್ದಾರೆ. ಸಂತೋಷ್ ಲಾಡ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಈ ಬಾರಿ ಡಿಕೆ ಕ್ಯಾಬಿನೆಟ್ ಸೇರ್ಪಡೆಯಾಗಲು ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಏನು ಡಿಕೆ ಶಿವಕುಮಾರ್ ಜೊತೆ ಏರ್ಪೋರ್ಟ್ವರೆಗೂ ಕೂಡ ಬಂದಿದ್ದಾರೆ. ಇಲ್ಲಿ ಹೇಳಿಕೆಯನ್ನು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಇನ್ನು 3 ದಿನದಲ್ಲಿ ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಹೊಸಬರು ಮತ್ತು ಹಿರಿಯರಿಗೂ ಅವಕಾಶ ಕೊಡುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಏನು ಮಂತ್ರಿಗಿರಿಯ ಮೇಲೆ ಕಣ್ಣಿಟ್ಟಂತಹ ಶಾಸಕರಿಗೆ ಸಿಹಿ ಸುದ್ದಿ. ಕೊನೆಗೂ ಈಗ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಮಧ್ಯಾಹ್ನದ ಹೊತ್ತಿಗೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇರುವಂತಹ 20 ಸ್ಥಾನಗಳಿಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಶಾಸಕರು ಲಾಭಿಯನ್ನು ನಡೆಸ್ತಿದ್ದಾರೆ. ರಾಜ್ಯದ ನಾಯಕರ ಏನು ಬೆನ್ನು ಬಿದ್ದಿರುವಂಥದ್ದು, ನನಗೂ ಸಚಿವ ಸ್ಥಾನವನ್ನು ಕೊಡಿ, ನನಗೂ ಸಚಿವ ಸ್ಥಾನವನ್ನು ಕೊಡಿ ಅಂತ ಇಲ್ಲಿ. ಹಾಗಾಗಿಯೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾಗ ಇಲ್ಲಿ ಸಂತೋಷ್ ಲಾಡ್ ಕೂಡ ಏರ್ಪೋರ್ಟ್ವರೆಗೂ ಬಂದಿದ್ದಾರೆ. ಇನ್ನು ಗಣೇಶ್ ಕಂಪ್ಲಿ ಕೂಡ ದೆಹಲಿಗೆ ಡಿಕೆ ಶಿವಕುಮಾರ್ ಜೊತೆ ತೆರಳಿರುವಂಥದ್ದು. ಇಲ್ಲಿ ಸಂತೋಷ್ ಲಾಡ್ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮಧ್ಯಾಹ್ನದ ಹೊತ್ತಿಗೆ ದೆಹಲಿಗೆ ಹೋಗ್ತಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಇಲ್ಲಿ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಇನ್ನು ಯಾವ ಶಾಸಕರು ಲಾಭಿ ನಡೆಸ್ತಿದ್ದಾರೆ ಅಂತ ನೋಡೋದಾದ್ರೆ SR ಶ್ರೀನಿವಾಸ್ ಲಾಭಿ ಮಾಡ್ತಿದ್ದಾರೆ. SN ನಾರಾಯಣಸ್ವಾಮಿ, ಸಿ ಪುಟ್ಟರಂಗ ಶೆಟ್ಟಿ ಕೂಡ ಇಲ್ಲಿ ಲಾಭಿ ಮಾಡ್ತಾ ಇರುವಂಥದ್ದು. AR ಕೃಷ್ಣಮೂರ್ತಿ ಲಾಭಿ ನಡೆಸ್ತಾ ಇದ್ದಾರೆ. ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು PM ನರೇಂದ್ರ ಸ್ವಾಮಿ, ಮಳವಳ್ಳಿ ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ಕೂಡ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಲಾಭಿ ನಡೆಸ್ತಿದ್ದಾರೆ. HC ಬಾಲಕೃಷ್ಣ ಇದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಲಾಭಿ ಮಾಡ್ತಾ ಇರುವಂಥದ್ದು. NA ಹ್ಯಾರಿಸ್ ಇವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಇದ್ದಾರೆ. ಟಿ ರಘುಮೂರ್ತಿ ಇವರು ಕೂಡ ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಯಾವ ಶಾಸಕರು ಲಾಭಿ ನಡೆಸ್ತಿದ್ದಾರೆ ಅಂತ ನೋಡಿದ್ರೆ ಟಿ ರಘುಮೂರ್ತಿ, ಬೇಳೂರು ಗೋಪಾಲಕೃಷ್ಣ, ಈಗಾಗಲೇ ಇವರು ಸಚಿವರಾಗ್ಬಿಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿರುವಂಥದ್ದು. ಇನ್ನು KM ಶಿವಲಿಂಗೇಗೌಡ ಇದ್ದಾರೆ. ಅಶೋಕ್ ಪಟ್ಟಣ್ ಇದ್ದಾರೆ. ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಲಾಭಿ ನಡೆಸ್ತಾ ಇದ್ದಾರೆ. B ನಾಗೇಂದ್ರ ಇದ್ದಾರೆ. ಅಜಯ್ ಸಿಂಗ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಈ ಬಾರಿ ಕ್ಯಾಬಿನೆಟ್ ಸೇರಬೇಕು ಅಂತ ಹೇಳಿ ಲಾಭಿಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು ವಿಜಯಾನಂದ ಕಾಶ್ಯಪ್ಪನವರಿದ್ದಾರೆ. ಜೊತೆಗೆ JN ಗಣೇಶ್ ಇವರು ಅಂದರೆ ಕಂಪ್ಲಿ ಗಣೇಶ್ ಇವರು ಕೂಡ ಈಗ ದೆಹಲಿಗೆ ತೆರಳಿರುವಂಥದ್ದು ಡಿಕೆ ಶಿವಕುಮಾರ್ ಜೊತೆ. ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಲಾಭಿಯನ್ನು ನಡೆಸ್ತಾ ಇರುವಂಥದ್ದು. ಇರುವಂತಹ 20 ಸಚಿವ ಸ್ಥಾನಕ್ಕೆ ಹಲವು ಶಾಸಕರಿಂದ ಏನು ಲಾಭಿಯನ್ನು ಮಾಡಲಾಗ್ತಾ ಇದೆ. ನಾನು ಮಂತ್ರಿ ಆಗಬೇಕು ಅಂತ ಈಗ ರಾಜ್ಯ ನಾಯಕರ ಬೆನ್ನು ಬಿದ್ದಿದ್ದಾರೆ. ಹಾಗಾಗಿ ಸಾಕಷ್ಟು ಲಾಭಿಯನ್ನ ನಡೆಸ್ತಿದ್ದಾರೆ. ಬಹುಶಃ ಸಂಪುಟದ ವಿಸ್ತರಣೆ ಬಗ್ಗೆ ಈಗಾಗಲೇ ಅವರು ಒಂದೆರಡು ರೌಂಡ್ಸ್ ಚರ್ಚೆ ಆಗಿದೆ ಹೈಕಮಾಂಡ್ನವ್ರ ಜೊತೆ. ಇವತ್ತು ಕೂಡ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಒಂದು ವೇಳೆ ಅದಾದರೆ ಅನುಮತಿ ಸಿಕ್ಕಿದರೆ ಸಂಪುಟ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ.
ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬ್ರು ಇದು ಮಾಡಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬ್ರು ಮಧ್ಯಾಹ್ನ ಹೋಗ್ತಾ ಇದ್ದಾರೆ. ಎಲೆಕ್ಷನ್ ನಿಲ್ಲಲ್ಲ, ನಾನು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗತ್ತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ನನ್ನ ವೈಯಕ್ತಿಕವಾಗಿ ನೀವು ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬ ನನ್ನ ಆಸೆ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ he has given so much of time for this ಪಬ್ಲಿಕ್ ಲೈಫ್ನಲ್ಲಿ ಅವರು ಯಾವಾಗಲೂ ಇಷ್ಟು ಕೆಲಸ ಮಾಡಿದ್ದಾರೆ. ಸೊ ಅವ್ರ ವಿಚಾರಕ್ಕೆ ನಾವು ಗೌರವಿಸ್ತೀವಿ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಹಿರಿಯರಿಗೆ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗೆ ನಾವು ಮಾಡೋಕ್ಕೂ ಆಗಲ್ಲ. ಸೊ ಬ್ಯಾಲೆನ್ಸ್ ಮಾಡ್ತಾರೆ ಡೆಫಿನೆಟ್ಲಿ. ಹೊಸಬರಿಗೆ ಕೂಡ ಅವಕಾಶ ಕೊಡ್ತಾರೆ, ಹಿರಿಯರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಡೆಲ್ಲಿಗೆ ಹೋಗುವಂತ ಇವತ್ತು ಹೊರಟಿದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ವಾರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್, ಮುಖ್ಯಮಂತ್ರಿಗಳು ಅದು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ ಯಾವಾಗ ಸಂಪುಟ ಬದಲಾವಣೆ ಆಗ್ಬೇಕಂತ. ಈ ವಾರದಲ್ಲಿ ಆಗ್ಬೋದು ಅಂತ ವಿಶ್ವಾಸ ಇದೆ. ಪಕ್ಷದ ವರಿಷ್ಠರು ಹಲವಾರು ಸುತ್ತಿನ ಮಾತುಕತೆ ಈಗಾಗಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಹೊಸಬರು ಮತ್ತೆ ಹಳಬರ ಬಗ್ಗೆ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಹಿರಿಯರು ಮತ್ತೆ ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು, ಅದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಆ ತೀರ್ಮಾನಗಳ ವರಿಷ್ಠರು ಮಾಡ್ತಾರೆ. ಅದರಿಂದ ಈ ಹಂತದಲ್ಲಿ ಚರ್ಚೆ ಆಗೋದಿಲ್ಲ. ಆ ವಿಚಾರವಾಗಿ ವರಿಷ್ಠರು ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಡೆಲ್ಲಿಗೆ ಹೋದ್ಮೇಲೆ ಮುಖಂಡರು ಭೇಟಿ ಮಾಡೋದು ಯಾವತ್ತು ಅದು ವಿಚಾರ. ಹೈಕಮಾಂಡ್ ಡೆಲ್ಲಿ ಇದೆ, ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಜನರಲ್ ಸೆಕ್ರೆಟರಿಗಳಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಅಲ್ಲಿ ಭೇಟಿ ಮಾಡುವಂತಹ ಪ್ರಯತ್ನಗಳು ಕೂಡ ಮಾಡ್ತೀವಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ರಾಜ್ಯ ರಾಜಕೀಯದಲ್ಲಿ ಈಗ ಹೈಕಮಾಂಡ್ ನಿರ್ಧಾರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಂದರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಹೈಕಮಾಂಡ್ ಈಗ ಪಟ್ಟಿಯನ್ನು ಫೈನಲ್ ಮಾಡುವಂಥದ್ದು ಬಾಕಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನು ಕ್ಯಾಬಿನೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಂಥದ್ದು. ಇನ್ನು ಸದ್ಯ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಲಿಕ್ಕೆ ಸದ್ಯದ ಏನು CM ದೆಹಲಿಗೂ ಕೂಡ ಈಗ ಆಲ್ರೆಡಿ ತೆರಳಿದ್ದಾರೆ. ಏನು ಬೆಂಗಳೂರಿನಿಂದ ಈಗ ಆಲ್ರೆಡಿ ಫ್ಲೈಟ್ ಕೂಡ ಹತ್ತಿರುವಂಥದ್ದು. ಇನ್ನು ಮಧ್ಯಾಹ್ನ 12:30ಕ್ಕೆ ದೆಹಲಿಯನ್ನು ಸೇರ್ತಾರೆ. ಇನ್ನು ಪರಮೇಶ್ವರ್ ಅಂದರೆ DCM ಹೇಳಿದ ಒಂದು ವಿಚಾರ ಏನಂದರೆ, ಏನು ಇವತ್ತು ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ಬೋದು ಅನ್ನೋ ಒಂದು ಮಾತನ್ನು DCM ಕೂಡ ಹೇಳಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸದ್ಯ ಇವತ್ತೇನಾದರೂ ಚರ್ಚೆ ಆದರೆ, ಏನಾದರೂ ಒಂದು ಮಟ್ಟದಲ್ಲಿ ಇವತ್ತು ಬಹುತೇಕ ಇವತ್ತೇ ಒಂದು ಸಚಿವರ ಲೀಸ್ಟ್ ಏನಿದೆ, ಒಂದು ಲೀಸ್ಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾತನ್ನು DCM ಪರಮೇಶ್ವರ್ ಅವರು ಕೂಡ ಹೇಳಿರುವಂಥದ್ದು. ಇದೇ ನಿಟ್ಟಿನಲ್ಲಿ ಆದರೆ ಸದ್ಯ ಏನು ಇಲ್ಲಿವರೆಗೂ ಇರೋ ಮಾಹಿತಿ ಪ್ರಕಾರ ನಾಳೆ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾಗಿ ಒಂದು ಚರ್ಚೆ ನಡೆಯುತ್ತೆ CM ನೇತೃತ್ವದಲ್ಲಿ. ಹಾಗೂ ಇನ್ನು ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನ, ಸಿದ್ದರಾಮಯ್ಯ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಎಲ್ಲಕ್ಕೂ ಸಾಕಷ್ಟು ನಾಯಕರು ಇಲ್ಲಿಂದ ರಾಜ್ಯದಿಂದ ತೆರಳ್ತಾ ಇರುವಂಥದ್ದು. ಈ ಒಂದು ರಾಜ್ಯದಿಂದ ತೆರಳಿದ ನಾಯಕರು ಏನು ಹೈಕಮಾಂಡ್ ಜೊತೆಗೆ ನಾಳೆ ಸಂಕ್ಷಿಪ್ತವಾಗಿ ಇವರ ಒಂದು ವಿಚಾರವಾಗಿ, ಅಂದರೆ ಏನು ಸಂಪುಟ ವಿಸ್ತರಣೆ ವಿಚಾರವಾಗಿ ಚರ್ಚೆಯಾಗಿ ಬಹುತೇಕ ನಾಳೆ ಈ ಒಂದು ಲೀಸ್ಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ನಾಳೆ ಲೀಸ್ಟ್ ಏನಾದರೂ ಫೈನಲ್ ಆದರೂ ಕೂಡ ಇನ್ನು ನಾಡಿದ್ದು ಅಂದರೆ ಬುಧವಾರ ಬಹುತೇಕ ಒಂದು ಪ್ರಮಾಣ ವಚನ ಸ್ವೀಕರಿಸುವಂಥದ್ದು, ನೂತನ ಸಚಿವರಾಗಿ DK ಕ್ಯಾಬಿನೆಟ್ ಪರಿಪೂರ್ಣ ಆಗೋದು ಗ್ಯಾರಂಟಿ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಈಗ ಆಲ್ರೆಡಿ DK ಶಿವಕುಮಾರ್ ಅವರು ತಿಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಅವರು ಕೂಡ, ರಾಜ್ಯ ನಾಯಕರು ಕೂಡ ಈಗ ಆಲ್ರೆಡಿ ಹೋಗಿದ್ದಾರೆ. ಇನ್ನು ಸಾಕಷ್ಟು ಶಾಸಕರು ಕೊನೆ ಕ್ಷಣದವರೆಗೂ ಕೂಡ ಲಾಬಿ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಅವರಿಗೆ ಸಚಿವ ಸ್ಥಾನ ಸಿಗೋ ಒಂದು ಹಿರಿಯ ನಾಯಕರು 3-4 ಬಾರಿ ಶಾಸಕರಾಗಿರುವಂಥವ್ರು ನಮಗೆ ಈವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ, ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಈ ಹಿಂದೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು, ಏನು ಯಾರು ಕೂಡ ಲಾಬಿ ಮಾಡಬೇಡಿ, ಡೆಲ್ಲಿವರೆಗೂ ಬರಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿದ್ದರು. ಆದರೆ ಕೊನೆಯವರೆಗೂ ಅಂದರೆ ಕೊನೆ ಕ್ಷಣದವರೆಗೂ ಅಂದರೆ ಇವತ್ತಿನವರೆಗೂ ಕೂಡ ಇನ್ನೂ ಸಾಕಷ್ಟು ಜನ ಶಾಸಕರು
ಹೈಕಮಾಂಡ್ ಮಟ್ಟಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಇದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಅವ್ರನ್ನ ಭೇಟಿ ಆಗ್ತಾರೆ ಇಲ್ಲ ಒಂದು ನಡೆಯ ಕುತೂಹಲವಾಗಿರುವಂಥದ್ದು. ಇದ್ರ ಜೊತೆಗೆ ಇನ್ನೂ ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಏನು ಕಳೆದ ಬಾರಿ ಸಚಿವರಾಗಿದ್ದಂಥವ್ರು, ಕಾರ್ಮಿಕ ಸಚಿವರಾಗಿರುವಂಥವ್ರು, ಈ ಬಾರಿ ಕೂಡ ಏನು ಇವಾಗ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವ ಸಂದರ್ಭದಲ್ಲೂ ಕೂಡ ಏನು ದೆಹಲಿಯವರೆಗೂ ಏನೊಂದು ಫ್ಲೈಟ್ ಹತ್ತಿಸುವವರೆಗೂ ಕೂಡ ಜೊತೆಯಲ್ಲೇ ಚರ್ಚೆ ಮಾಡಿಕೊಂಡು ಸಂತೋಷ್ ಲಾಡ್ ಅವರು ಏನೋ ಒಂದು ಸಚಿವ ಸ್ಥಾನ ಸಿಗುವಂಥ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಚರ್ಚೆಗಳನ್ನು ನಡೆಸ್ಕೊಂಡು ಹೋಗಿರುವಂಥದ್ದು ಸಂತೋಷ್ ಲಾಡ್ ಅವರು. ಇದ್ರ ಜೊತೆಗೆ ಸಾಕಷ್ಟು ಜನ ಶಾಸಕರು ಈಗ ದೆಹಲಿಯಲ್ಲೇ ಬಿಟ್ಬಿಟ್ಟಿದ್ದಾರೆ. ಸದ್ಯ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನ ನಾಳೆವರೆಗೂ ಕಾಯ್ದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.